ಸ್ನೇಹಿತರೆ, ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಅನ್ನು ಹಾಕಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಸರ್ GDS ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತ ಅಂತಿದ್ರಿ. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡತ್ತನು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿ ಏನು ಮಾಡ್ರಿ ಅಂದ್ರೆ, ಮೊದಲು ನೋಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋತ ಬರ್ರಿ. ಯಾಕಂದ್ರೆ ನೋಡ್ರಿ, ಏನೇ ಜಾಬ್ಸ್ ಬಗ್ಗೆ ಆಯ್ತು ಮತ್ತು ರಿಸಲ್ಟ್ ಬಗ್ಗೆ ಆಯ್ತು, ಒಟ್ ಏನೇ ಅಪ್ಡೇಟ್ ಬಂದರೂ ಕೂಡ ನಿಮ್ಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಮತ್ತು ಇದ್ರ ಜೊತೆಗೆ ಪ್ರತಿಯೊಂದು ವಿದ್ಯಾರ್ಥಿ ಮಿಸ್ ಮಾಡಲ್ಲ ನಮ್ಮ ಟೆಲಿಗ್ರಾಮ್ ಅಕೌಂಟನ್ನು ಜಾಯ್ನ್ ಆಗ್ರಿ. ಯಾಕಂದ್ರೆ ನೋಡ್ರಿ, ರಿಸಲ್ಟ್ ಬಂದ ತಕ್ಷಣ PDF ಅಲ್ಲಿ ಶೇರ್ ಮಾಡ್ತಾನೋ, ನೀವು ಜಾಯ್ನ್ ಇದ್ರಂದ್ರೆ ನಿಮ್ಗೆ ನೋಡ್ಕೊಳಕ್ಕೆ ಈಸಿ ಆಕತಿ. ಮತ್ತು ಏನು ಕೇಳ್ತಿದ್ರಿ ಅಂದ್ರೆ, ಸರ ಯಾವುದಂದ್ರೆ GDS ಥರ್ಡ್ ಮೆರಿಟ್ ಲಿಸ್ಟ್ ಯಾವಾಗ ಬರ್ತೈತಿ ಅಂತ ಕೇಳ್ತಿದ್ರಿ. ಇಲ್ಲಿ ನೋಡ್ರಿ, ಈಗ ಎಷ್ಟು ಅಂದ್ರೆ ಟೋಟಲ್ ಆಗಿ 3 ವಿಡಿಯೋ ಮಾಡಿ ತಿಳಿಸಿನ. 3 ವಿಡಿಯೋದಾಗ ಹೇಳಿನ ಎಕ್ಸೆಪ್ಟೆಡ್ ಆಗಿ ಯಾವಾಗ ಬರ್ತೈತಿ ಅಂತ GDS. ಮತ್ತು ನೋಡ್ರಿ, ಈ ವಿಡಿಯೋದಾಗ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡ್ರಿ, ಯಾವಾಗ ಬರ್ಬೋದು GDS, ಯಾವಾಗ ಬರ್ಬೋದು ಎಕ್ಸೆಪ್ಟೆಡ್ ಆಗಿ. ಇಲ್ಲಿ ನೋಡ್ರಿ, ಮೇ 11ರಿಂದ ಮೇ 16 ಈ ಡೇಟ್ ಒಳಗಾಗಿ ಎನಿ ಟೈಮ್ GDS ರಿಸಲ್ಟ್ ಬರ್ಬೋದು. 13ನೇ ತಾರೀಕು ಬರ್ಬೋದು, 14, 15, 16 ಈ ಡೇಟ್ ಒಳಗಾಗಿ ಏನೈತಿ GDS ರಿಸಲ್ಟ್ ಬರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ವೇಟ್ ಮಾಡಿ. GDS ಏನೈತಿ ಥರ್ಡ್ ಮೆರಿಟ್ ಲಿಸ್ಟ್ 100% ಬರ್ತೈತಿ. 4th ಮೆರಿಟ್ ಲಿಸ್ಟ್ ಬರ್ಬೋದು, ಆದರೆ 5th ಮೆರಿಟ್ ಲಿಸ್ಟ್ ಡೌಟ್ ಐತಿ. 5th 6th ಲಾಸ್ಟ್ ಏನೈತಿ 7 ಲಿಸ್ಟ್ ಬಂದಿದ್ದು. ಈ ಸಲ ಏನೈತಿ ಅಷ್ಟು ಲಿಸ್ಟ್ ಬರಂಗಿಲ್ಲ. ಎದಕ್ಕೆ ಬರಂಗಿಲ್ಲ? ಟೋಟಲ್ ಆಗಿ ಮೊದಲು ಏನೈತಿ 1028 ವೇಕೆನ್ಸಿ ನಮ್ಮ ಕರ್ನಾಟಕದವ್ರಿಗಿದ್ದು 1020 ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡಿದ್ರು. ಅದರೊಳಗೆ ಏನು ಮಾಡಿರಿ ಅಂದ್ರೆ 500 ವಿದ್ಯಾರ್ಥಿಗಳು ರಿಸಲ್ಟ್ ಆದರು ಫಸ್ಟ್ ಮೆರಿಟ್ ಲಿಸ್ಟ್ ಒಳಗೆ. ಹಂಗಂದ್ರೆ ಟೋಟಲ್ ಆಗಿ 520 ವಿದ್ಯಾರ್ಥಿಗಳು ಒಳಗೊಂಡಂತೆ ಸೆಕೆಂಡ್ ಲಿಸ್ಟ್ ಬಿಟ್ಟರು. ಈಗ ಸೆಕೆಂಡ್ ಲಿಸ್ಟ್ ಆಯ್ತು ಅಂದ್ರೆ 520 ವಿದ್ಯಾರ್ಥಿಗಳು. ಅದ್ರೊಳಗೆ ನೋಡ್ರಿ, ನೀವೇ ಗೆಸ್ ಮಾಡಿರಿ, ನಾ ಹೇಳೋದನ್ನ ಬೇಡ, ನೀವೇ ಗೆಸ್ ಮಾಡಿರಿ ಎಷ್ಟು ವಿದ್ಯಾರ್ಥಿಗಳು ಪಾಸ್ ಆಗ್ಬೋದು ಅಂತೇಳಿ. ಎಷ್ಟು ವಿದ್ಯಾರ್ಥಿಗಳು ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪಾಸ್ ಮಾಡಬಹುದು ಅಂತೇಳಿ. ಇಲ್ಲಿ ನೋಡ್ರಿ, ಅದ್ರೊಳಗೆ ಏನೈತಿ 300 ಅಥವಾ 300 ವಿದ್ಯಾರ್ಥಿ ಐತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ದಾಗ ಪಾಸ್ ಆಕಾರ. ಭಾಳ ಅದ್ರ 150, 170 ಈ ರೀತಿಯಾಗಿ ವಿದ್ಯಾರ್ಥಿ ಉಳಿತಾರೆ. ಕೇವಲ ಅಷ್ಟು ವಿದ್ಯಾರ್ಥಿ ಒಳಗೊಂಡಂತೆ ಥರ್ಡ್ ಮೆರಿಟ್ ಲಿಸ್ಟ್ ಬರ್ತೈತಿ. ಮತ್ತು ಥರ್ಡ್ ಮೆರಿಟ್ ಲಿಸ್ಟ್ದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿದ್ದಿರ್ತೈತಿ. ಡಾಕ್ಯುಮೆಂಟ್ಸ್ ಯಾವ ಸಲ್ಲಿಸಬೇಕು ಅದು ಗೊತ್ತಿದ್ದಿರ್ತೈತಿ. ಇಲ್ಲಿ ಥರ್ಡ್ ಮೆರಿಟ್ ಲಿಸ್ಟ್ ಒಳಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ದಾಗ ರಿಸಲ್ಟ್ ಆಗೋ ಚಾನ್ಸಸ್ ಭಾಳ ಕಡಿಮೆ ಐತಿ. ಯಾಕಂದ್ರೆ ಈಗ ಆಲ್ಮೋಸ್ಟ್ ಫಸ್ಟ್ ಮೆರಿಟ್ ಲಿಸ್ಟ್ ಗೊತ್ತಿದ್ದಿರ್ತೈತಿ ಅವರಿಗೆ ಯಾವ ಡಾಕ್ಯುಮೆಂಟ್ಸ್ಗಳನ್ನ ಸಲ್ಲಿಸಬೇಕಂತೇಳಿ. ಈಗ ಫಸ್ಟ್ ಮೆರಿಟ್ ಲಿಸ್ಟ್ ಸೆಲೆಕ್ಟ್ ಆಗಿಂತ ವಿದ್ಯಾರ್ಥಿಗಳು ಕೂಡ ಏನಂತೆ ಅವ್ರು ಕೇಳಿರ್ತಾರೆ, ಏನಂತೆ ಡಾಕ್ಯುಮೆಂಟ್ಸ್ ಯಾವ ಸಬ್ಮಿಟ್ ಮಾಡಬೇಕು, ಏನೋ ಯಾವಾಗ ಕೇಳ್ತಾರೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳಿದುಕೊಂಡಿರ್ತಿರ್ತಾರೆ. ಅದಕ್ಕಾಗಿ ನೋಡ್ರಿ, ಅವ್ರಿಗೂ ಕೂಡ ಈಗ ಪ್ರತಿಯೊಂದು ಮಾಹಿತಿ ತಿಳಿದುಕೊಂಡೆ ಐತಿ. ಥರ್ಡ್ ಮೆರಿಟ್ ಲಿಸ್ಟ್ ಒಳಗೆ ಸೆಲೆಕ್ಟ್ ಆಗುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟ್ ಸಬ್ಮಿಟ್ ಮಾಡ್ತಾರೆ, ಲೇಟ್ ಮಾಡಿ ಹೋಗಂಗಿಲ್ಲ. ಸೊ ಅದಕ್ಕಾಗಿ 4th ಮೆರಿಟ್ ಲಿಸ್ಟು ಸ್ವಲ್ಪ ಏನೈತಿ ಡೌಟ್. 5th ಮೆರಿಟ್ ಅಂತೂ ಬರಂಗೇ ಇಲ್ಲ. 5th ಅಂತೂ ತಲೆಗೆ ನಿಮ್ಗೆ ತೆಗೆದ ಬಿಡ್ರಿ. 5th ಲಿಸ್ಟ್ ಈ ಸಲ ಬರಂಗಿಲ್ಲ. 6th ಅವು ಲಿಸ್ಟ್ ಬರಂಗಿಲ್ಲ. ಲಾಸ್ಟ್ ಇಯರ್ ಬಂದಿದ್ದು, ಆದರೆ ಈ ಸಲ ಬರಂಗಿಲ್ಲ. ಏನೈತಿ ಭಾಳ ಆದ್ರೆ 3 ಅಥವಾ ಭಾಳ ಆದರೆ 4 ಬರ್ಬೋದು. 5th ಲಿಸ್ಟ್ ಅಂತೂ ಬರಂಗಿಲ್ಲ. ಸೊ ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿ ವೇಟ್ ಮಾಡಿರಿ. ರಿಸಲ್ಟ್ ಬಂದ ತಕ್ಷಣ ನಿಮ್ಗೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ಕಟ್ ಆಫ್ ಎಷ್ಟು ನಿಲ್ತೈತಿ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ಮತ್ತು ನಿಮಗೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತೀನಿ. ಪ್ರತಿಯೊಂದು ವಿದ್ಯಾರ್ಥಿ ಕಮೆಂಟ್ ಮಾಡ್ಬೋದು ನಿಮಗೆ ಏನೇ ಡೌಟ್ ಇತ್ತಂದ್ರು. ಮತ್ತು ನೋಡಿರಿ, ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿರಿ ಏನು ಮಾಡಿರಿ ಅಂದ್ರೆ, ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋತ ಬರ್ರಿ. ಯಾಕಂದ್ರೆ ನೋಡಿರಿ, ಏನೇ ಗೌರ್ಮೆಂಟ್ ಜಾಬ್ಸ್ ನೋಟಿಫಿಕೇಶನ್ ಕನ್ಫರ್ಮ್ ಮಾಡಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಈ ಕಡೆ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತಾನೆ, ಮತ್ತು ಯುವನಿಧಿ ಬಗ್ಗೆ. ಸೊ ಇದ್ರ ಜೊತೆ ಒಟ್ಟು ಓವರಾಲ್ ಎಲ್ಲವೂ ಕೂಡ ಕವರ್ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ಏನು ಮಾಡಿರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮತ್ತು ನಿಮಗೆ ಏನೇ ಡೌಟ್ ಇದ್ರು ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡೋದು ಅಂದ್ರೆ ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.